ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇರ್ ಯೂಟ್ಯೂಬ್ ಚಾನಲ್. PC ಮತ್ತು PSIನಲ್ಲಿ ಪಾಸ್ ಆಗಬೇಕು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅತಿ ಹೆಚ್ಚಾಗಿ ಓದಬೇಕಾಗುತ್ತೆ. ಯಾಕಂದರೆ ಸಾಧಕರು ಕೂಡ ಹೇಳೋದು ಅದೇ. ಹಾಗಾಗಿ ನಾವು ನಮ್ಮ ಅಭ್ಯಾಸವನ್ನು ಅದರಿಂದನೇ ಯಾಕೆ ಶುರು ಮಾಡಬಾರ್ದು? ಹೌದು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರುವಂಥ ಪುಸ್ತಕಗಳಾದ ಪೊಲೀಸ್ ಪೇದೆ 2002ರಿಂದ 2018 ತನಕ ನಡೆದಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಾಗರಿಕ, ಸಶಸ್ತ್ರ, KSISF ಆ್ಯಂಡ್ ವೈರ್ಲೆಸ್ ಎಲ್ಲವೂ ಕೂಡ ಒಳಗೊಂಡಿರುತ್ತೆ. ಜೊತೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ PSI ಪುಸ್ತಕ, ಪೊಲೀಸ್ ಕಾನ್ಸ್ಟೇಬಲ್ 2002ರಿಂದ 2019 ತನಕ ನಡೆದಂಥ ಎಲ್ಲ ಪ್ರಶ್ನಾ ಪತ್ರಿಕೆಗಳನ್ನು ಇರುವಂಥ ಪುಸ್ತಕ ಆಗಿದೆ. ಭಾರತದಲ್ಲಿರುವ ರಾಜ್ಯಗಳು, ವಿಶೇಷವಾಗಿ ಕರ್ನಾಟಕ, ಈ 4 ಪುಸ್ತಕಗಳಿಂದ ನಾನು ದಿನವೂ ಕೂಡ ಒಂದು 20 ಕ್ವಶನನ್ನು ನಾನು ಅರೇಂಜ್ ಮಾಡ್ತೀನಿ. ಅದರಲ್ಲಿ ಆಲ್ರೆಡಿ ಕೇಳಿರುವಂಥ ಪ್ರಶ್ನೆಗಳನ್ನು ನಾನು ನಿಮಗೆ ದಿನವೂ ಕೂಡ ಕೇಳ್ತಾ ಹೋಗ್ತೀನಿ. ನಿಮ್ಮ ಅಭ್ಯಾಸ ಇದರಿಂದ ಶುರುವಾಗಲಿ ಅನ್ನೋದು ನನ್ನ ಆಸೆ. ನಿರಂತರ ತಯಾರಾಗೋಣ. ಈ ಒಂದು ಸೆಗ್ಮೆಂಟನ್ನು ಶುರು ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಲವಣ ಸರೋವರ ಯಾವುದು? ದಾಲ್ ಸರೋವರ, ಪುಲಿಕೆಟ್ ಸರೋವರ, ಸಾಂಬಾರ್ ಸರೋವರ, ಉಲ್ಲಾರ್ ಸರೋವರ? ಆನ್ಸರ್ ಗೊತ್ತಾಗ್ತಿದೆಯಾ? ಆನ್ಸರ್ ಸಾಂಬಾರ್ ಸರೋವರ. ಇದು ಭಾರತದ ಅತಿ ದೊಡ್ಡ ಲವಣ ಸರೋವರ. ಇದಿರುವಂಥದ್ದು ರಾಜಸ್ಥಾನದ ಜೈಪುರ್ ಬಳಿಯಲ್ಲಿದೆ. ಇದು ಅತಿ ಹೆಚ್ಚಿನ ಉಪ್ಪಿನ ಸಾಂದ್ರತೆ ಹೊಂದಿರುವಂತಹ ನೀರಿನ ಸರೋವರ. ಇಂಡಿಯಾಸ್ ಲಾರ್ಜೆಸ್ಟ್ ಸಾಲ್ಟ್ ಲೇಕ್ ಅಂತಲೂ ಕೂಡ ಇದನ್ನು ಕರೀತಾರೆ. ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯಗಳನ್ನು ಕೆಳಗಿನ ಯಾವ ತಿದ್ದುಪಡಿಯಿಂದ ಜಾರಿಗೆ ತರಲಾಯಿತು? 40ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 43ನೇ ತಿದ್ದುಪಡಿ, 44ನೇ ತಿದ್ದುಪಡಿ? ಉತ್ತರವನ್ನು ನೋಡೋಣ. 42ನೇ ತಿದ್ದುಪಡಿ ಮೂಲಭೂತ ಕರ್ತವ್ಯಗಳನ್ನು ಈ ಒಂದು ತಿದ್ದುಪಡಿ ಜಾರಿಗೆ ತರಲಾಯಿತು. ಆಲ್ಮಟ್ಟಿ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಗಂಗಾ, ಕೃಷ್ಣಾ, ಯಮುನಾ, ಗೋದಾವರಿ? ಕೃಷ್ಣಾ ನದಿಗೆ ಆಲ್ಮಟ್ಟಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಮತ್ತು ಕೃಷ್ಣಾ ಮೇಲ್ದಂಡ ಯೋಜನೆ ಎಂದು ಕೂಡ ಕರೀತಾರೆ. ಭಾರತದಲ್ಲಿ ರಾಷ್ಟ್ರೀಯ ಭಾವೈಕ್ಯತಾ ಪರಿಷತ್ತಿನ ಪದನಿಮಿತ್ತ ಅಧ್ಯಕ್ಷರು ಯಾರು? ಗೃಹ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು, ರಾಷ್ಟ್ರಪತಿಗಳು? ಭಾವೈಕ್ಯತಾ ಪರಿಷತ್ತಿನ ಪದನಿಮಿತ್ತ ಅಧ್ಯಕ್ಷರು ಅಂದರೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಭಾರತ ದೇಶದ ದಕ್ಷಿಣದ ತುತ್ತ ತುದಿ ಯಾವುದು? ಕಿಬಿತು ಪಾಯಿಂಟ್, ಕನ್ಯಾಕುಮಾರಿ, ಇಂದಿರಾ ಪೋಲ್, ಇಂದಿರಾ ಪಾಯಿಂಟ್? ಇಂದಿರಾ ಪಾಯಿಂಟ್ ಅನ್ನೋದು ಭಾರತ ದೇಶದ ದಕ್ಷಿಣದ ತುತ್ತ ತುದಿ. ಇದನ್ನು ನಾವು ಪಿಗ್ಮಿಲಿಯನ್ ಪಾಯಿಂಟ್ ಅಂತಲೂ ಕೂಡ ಕರೀತಾರೆ. ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಗ್ರೇಟ್ ನಿಕೋಬಾರ್ನಲ್ಲಿ ಕಂಡುಬರುತ್ತೆ. ಅಶ್ವಿನಿ ನಾಚಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಅಥ್ಲೆಟಿಕ್ಸ್, ಚೆಸ್, ಟೆನ್ನಿಸ್, ಕುಸ್ತಿಪಟು? ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರ್ಬೋದು, ಅಶ್ವಿನಿ ನಾಚಪ್ಪ ಅಥ್ಲೆಟಿಕ್ಸ್ ಕ್ರೀಡೆಗೆ ಸಂಬಂಧಿಸಿದವರು. ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು? ರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ದೊಡ್ಡದೇವರಾಜ ಒಡೆಯರ್? ರಾಜ ಒಡೆಯರ್ ಅವರು ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದಂಥ ಮೈಸೂರಿನ ಅರಸರು. ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು? ತುಂಗಾ ನದಿ, ಗಂಗಾ ನದಿ, ಕೃಷ್ಣಾ ನದಿ, ಯಮುನಾ ನದಿ? ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಅಂದರೆ ಗಂಗಾ ನದಿ. ಭಾರತದ ರಾಷ್ಟ್ರೀಯ ನದಿಯಾಗಿದೆ. ಈ ನದಿಗೆ ಹಿಮಾಲಯ ಪರ್ವತದ ಗಂಗೋತ್ರಿಯಲ್ಲಿ ಉಗಮವಾಗುತ್ತೆ. ಬಂಗಾಳ ಕೊಲ್ಲಿಯಲ್ಲಿ ಬಂದು ಸೇರುತ್ತೆ ಈ ನದಿ. ಇನ್ನೊಂದು ಸಾರಿ ಹೇಳ್ತೀನಿ, ಗಂಗಾ ನದಿ ಭಾರತದ ರಾಷ್ಟ್ರ ನದಿಯಾಗಿದೆ. ಈ ನದಿ ಹಿಮಾಲಯ ಪರ್ವತದ ಗಂಗೋತ್ರಿಯಲ್ಲಿ ಉಗಮವಾಗುತ್ತೆ, ಬಂಗಾಳ ಕೊಲ್ಲಿಯಲ್ಲಿ ಬಂದು ಸೇರುತ್ತೆ. ಉಂಚಳ್ಳಿ ಜಲಪಾತವನ್ನು ಏನೆಂದು ಕರೆಯುತ್ತಾರೆ?
ಲುಷಿಂಗ್ಟನ್ ಜಲಪಾತ, ಬ್ರಿಟನ್ನಿನ ಗ್ರೇಟ್ ಜಲಪಾತ, ಮೇಲಿನ ಎಲ್ಲವೂ, ಯುರೋಪಿನ ಅತ್ಯಂತ ದೊಡ್ಡ ಜಲಪಾತ. ಉಂಚಳ್ಳಿ ಜಲಪಾತವನ್ನು ಲುಷಿಂಗ್ಟನ್ ಜಲಪಾತ ಅಂತ ಕರೀತಾರೆ. ಗ್ರೀನ್ಲ್ಯಾಂಡ್ ಯಾವ ಯುರೋಪಿಯನ್ ದೇಶಕ್ಕೆ ಸೇರಿದೆ? ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್. ಗ್ರೀನ್ಲ್ಯಾಂಡ್ ಯಾವ ಯುರೋಪಿಯನ್ ದೇಶಕ್ಕೆ ಸೇರಿದೆ? ಡೆನ್ಮಾರ್ಕ್ ದೇಶಕ್ಕೆ ಗ್ರೀನ್ಲ್ಯಾಂಡ್ ಸೇರಿರುತ್ತೆ. ಸೊ ಆನ್ಸರು ಡೆನ್ಮಾರ್ಕ್. ರಾಜ್ಯದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಯಾವುದು? ಶಿವಮೊಗ್ಗ, ಬೀದರ್, ಗುಲ್ಬರ್ಗ, ರಾಯಚೂರು. ಆಗಿನ ಕಲಬುರಗಿಯನ್ನು ಗುಲ್ಬರ್ಗ ಅಂತ ಕರೀತಾರೆ, ರಾಯಚೂರು. ಆನ್ಸರ್, ರಾಜ್ಯದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವಂತಹ ಜಿಲ್ಲೆ ಅಂದರೆ ಗುಲ್ಬರ್ಗ. ಇಲ್ಲಿ ತೊಗರಿ ಕೂಡ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡುತ್ತಾರೆ. ಇಲ್ಲಿ ತೊಗರಿ ಟೆಕ್ನಾಲಜಿ ಪಾರ್ಕ್ ಕೂಡ ಇದೆ. ಹಾಗಾಗಿ ಗುಲ್ಬರ್ಗಾದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಅಂತ ಕರೀತಾರೆ. ಭಾರತದ ಯಾವ ರಾಜ್ಯದ ಮೂಲಕ ಅರಾವಳಿ ಪರ್ವತ ಶ್ರೇಣಿ ಹಬ್ಬಿದೆ? ಗುಜರಾತ್, ರಾಜಸ್ಥಾನ್, ಕರ್ನಾಟಕ, ತಮಿಳುನಾಡು. ಅರಾವಳಿ ಪರ್ವತ ಶ್ರೇಣಿ ರಾಜಸ್ಥಾನ್ ರಾಜ್ಯದ ಮೂಲಕ ಹಬ್ಬಿದೆ. ಈ ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರವಿದೆ, ಅದೇ ಗುರು ಶಿಖರ ಅಂತ ಕರೀತಾರೆ. ಇಲ್ಲಿ ಮೌಂಟ್ ಅಬು ಅನ್ನುವಂಥ ಒಂದು ಗಿರಿಧಾಮ ಕೂಡ ಇದೆ. ಈ ಬೆಟ್ಟಗಳು ಭಾರತದ ಅತ್ಯಂತ ಪ್ರಾಚೀನ ಬೆಟ್ಟಗಳಾಗಿವೆ. ವಿಶ್ವದಲ್ಲೇ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು? ಗಿರಿ ಅರಣ್ಯ, ಸುಂದರ್ಬನ್ಸ್, ಕಾಶಿ, ಬಂಡೀಪುರ ಅರಣ್ಯಗಳು. ಸುಂದರ್ಬನ್ಸ್. ವಿಶ್ವದಲ್ಲೇ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಇರುವಂಥದ್ದು ಯಾವುದು ಅಂದರೆ ಸುಂದರ್ಬನ್ಸ್. ಇವು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಕಾಡುಗಳಲ್ಲಿ ಇಲ್ಲಿ ಕಂಡುಬರುವಂತಹ ಪ್ರಮುಖ ಮರಗಳೆಂದರೆ ಸುಂದರಿ ಮರ ಅಂತ ಕರಿತೀವಿ. ಈ ಮರಗಳನ್ನು ಬೆಂಕಿಪಟ್ಟಣ, ಮ್ಯಾಚ್ ಬಾಕ್ಸ್ ಮತ್ತು ಪೇಪರ್ ತಯಾರಿಕೆಗೆ ಮತ್ತು ಮ್ಯಾಚ್ ಬಾಕ್ಸ್ ಬೆಂಕಿಪಟ್ಟಣವನ್ನು ತಯಾರು ಮಾಡಲಿಕ್ಕೆ ಈ ಮರಗಳನ್ನು ಬಳಸಲಾಗುತ್ತೆ. ನಾಗಾರ್ಜುನ ಸಾಗರ ಯೋಜನೆಯು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಕೃಷ್ಣಾ, ಕಾವೇರಿ, ನರ್ಮದಾ, ಗಂಗಾ. ನಾಗಾರ್ಜುನ ಸಾಗರ ಯೋಜನೆಯು ಕೃಷ್ಣಾ ನದಿಯ ಮೇಲೆ ನಿರ್ಮಿಸಲಾಗಿದೆ. ನೋಡಿ, ಕಾವೇರಿ ನದಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿದೆ. ಅಲ್ಲಿ KRS ಅಣೆಕಟ್ಟನ್ನು ಕಟ್ಟಲಾಗಿದೆ. ಜೊತೆಗೆ ನರ್ಮದಾ ನದಿಗೆ ಗುಜರಾತ್ ಬಳಿ ಸರ್ದಾರ್ ಸರೋವರ ಅಣೆಕಟ್ಟನ್ನು ಕಟ್ಟಲಾಗಿದೆ. ಸೊ ಹಾಗಾಗಿ ನಾಗಾರ್ಜುನ ಸಾಗರ ಯೋಜನೆ ಇರುವಂಥದ್ದು ಕೃಷ್ಣಾ ನದಿಯ ಮೇಲೆ ನಿರ್ಮಿಸಲಾಗಿದೆ. ಸೊ ಆನ್ಸರ್ ಈಸ್ ಕೃಷ್ಣಾ ನದಿ. ಚಿಪ್ಕೋ ಚಳುವಳಿಯ ಉದ್ದೇಶ ಏನು? ಮರಗಿಡಗಳನ್ನು ಸಾಕುವುದು, ಅಹಿಂಸೆಯನ್ನು ಮಾಡದಿರುವುದು, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಚಳುವಳಿಗಳನ್ನು ಮಾಡುವುದು. ಚಿಪ್ಕೋ ಚಳುವಳಿಯ ಉದ್ದೇಶ ಇದ್ದಿದ್ದು ಅರಣ್ಯ ನಾಶವನ್ನು ತಡೆಗಟ್ಟಬೇಕು ಅನ್ನೋದು. ಈ ಚಿಪ್ಕೋ ಚಳುವಳಿಯ ಪ್ರಮುಖ ನಾಯಕರಾಗಿದ್ದಂಥವ್ರು ಅಂದರೆ ಸುಂದರ್ ಲಾಲ್ ಬಹುಗುಣ್ರವರು. ಇನ್ನೊಂದಿದೆ ಅಪ್ಪಿಕೋ ಚಳುವಳಿ ಅಂತ ಕೂಡ ಒಂದಿತ್ತು, ಅದರ ನಾಯಕರು ಬಂದ್ಬಿಟ್ಟು ಪಾಂಡುರಂಗ ಹೆಗಡೆರವರು. ಸೊ ಹಾಗಾಗಿ ಇದರ ಉದ್ದೇಶ ಇದ್ದಿದ್ದು ಅರಣ್ಯ ನಾಶವನ್ನು ತಡೆಗಟ್ಟುವುದು. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಗರಿಷ್ಠ ಜನಸಂಖ್ಯೆಯುಳ್ಳ ರಾಜ್ಯ ಯಾವುದು? ಚೀನಾ, ಕರ್ನಾಟಕ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್. ಗರಿಷ್ಠ ಜನಸಂಖ್ಯೆಯುಳ್ಳ ರಾಜ್ಯ ಯಾವುದು ಅಂತಂದರೆ ಉತ್ತರ ಪ್ರದೇಶ್. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಚೀನಾ ಆಗುತ್ತೆ. ಎರಡನೇ ದೇಶ ಭಾರತ. ಅರುಣಾಚಲ ಪ್ರದೇಶ ದೇಶದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದಂಥ ರಾಜ್ಯ ಆಗಿದೆ. ಅರುಣಾಚಲ ಪ್ರದೇಶದಲ್ಲಿ ಕಡಿಮೆ ಜನರು ಇರೋದರಿಂದ ಇದನ್ನು ಕಡಿಮೆ ಜನಸಂಖ್ಯೆ ಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯ ಆಗಿದೆ ಅರುಣಾಚಲ ಪ್ರದೇಶ. ಸೊ ಹಾಗಾಗಿ
ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಆಗಿದೆ. ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ ಯಾವುದು? 1907, 1906, 1905, 1904. ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾಗಿದ್ದು 1906ರಂದು. ಇದು ಆಗಿದ್ದು ಡಿಸೆಂಬರ್ 30ರಂದು ಢಾಕಾದಲ್ಲಿ ಸ್ಥಾಪನೆ ಆಯಿತು. ಇದನ್ನು ಸ್ಥಾಪಿಸಿದವರು ವಿಕಾರ್ ಉಲ್ ಮುಲ್ಕ್ ಅಂತಂದು. ಇದು 1947 ಆಗಸ್ಟ್ 14ರಂದು ವಿಸರ್ಜನೆಗೊಳ್ಳಾಯಿತು. 1956ರ ಭಾರತದ ರಾಜ್ಯ ಪುನರ್ರಚನಾ ಕಾಯ್ದೆ ಎಷ್ಟನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಜಾರಿಗೆ ಬಂದಿದೆ? 7ನೆಯ ತಿದ್ದುಪಡಿ, 42ನೆಯ ತಿದ್ದುಪಡಿ, 13ನೇ ತಿದ್ದುಪಡಿ, 44ನೇ ತಿದ್ದುಪಡಿ. 1956ರ ಭಾರತ ರಾಜ್ಯ ಪುನರ್ರಚನಾ ಕಾಯ್ದೆ 7ನೇ ತಿದ್ದುಪಡಿಯ ಸಂವಿಧಾನಾತ್ಮಕ ಮೂಲಕ ಜಾರಿಗೆ ಬಂದಿದೆ. 7ನೇ ತಿದ್ದುಪಡಿಯ ಮೂಲಕ ಇದು ಜಾರಿಗೆ ಬಂದಿರುತ್ತೆ, ರಾಜ್ಯ ಪುನರ್ರಚನಾ ಕಾಯ್ದೆ. ಯುದ್ಧದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆನೆಗಳನ್ನು ಬಳಕೆ ಮಾಡಿದಂಥ ಸಾಮ್ರಾಜ್ಯ ಯಾವುದು? ವಿಜಯನಗರ ಸಾಮ್ರಾಜ್ಯ, ಮಗಧ ಸಾಮ್ರಾಜ್ಯ, ಮರಾಠ ಸಾಮ್ರಾಜ್ಯ, ನಂದ ಸಾಮ್ರಾಜ್ಯ. ಮಗಧ ಸಾಮ್ರಾಜ್ಯವು ಮೊಟ್ಟ ಮೊದಲ ಬಾರಿಗೆ ಆನೆಗಳನ್ನು ಬಳಕೆ ಮಾಡಿ ಯುದ್ಧವನ್ನು ಮಾಡ್ತಾ ಇದ್ರು, ಹಾಗಾಗಿ ಉತ್ತರ ಮಗಧ ಸಾಮ್ರಾಜ್ಯ. ಓಕೆ ಸ್ನೇಹಿತರೆ, ನಿಮಗೆ ನಾನು ಈ ಕೇಳಿದಂಥ ಪ್ರಶ್ನೆಗಳೆಲ್ಲ ಆಲ್ರೆಡಿ ಕೇಳಿರುವಂತಹ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ. ಈ ರೀತಿಯಾಗಿ ನಿರಂತರ ನಿಮ್ಮ ಕಲಿಕೆ ಇರಲಿ. ಯಾಕಂದರೆ ಓದ್ತಾನೂ ಕೂಡ ಪರೀಕ್ಷೆಗೆ ರೆಡಿ ಆಗ್ತಾ ಇರ್ತಾರೆ, ಕೆಲಸ ಮಾಡ್ತಾನೂ ಕೂಡ ಪರೀಕ್ಷೆಗೆ ರೆಡಿ ಆಗ್ತಾ ಇರ್ತಾರೆ. ಅಂಥವ್ರಿಗೆ ಇದು ಬಹಳ ಉಪಯುಕ್ತ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ನನ್ನ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಇದೇ ಥರ ನನಗೆ ಪ್ರೋತ್ಸಾಹವನ್ನು ನೀಡಿ. ಥ್ಯಾಂಕ್ ಯು ಸೋ ಮಚ್.